ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ 2020 ಡಿಸೆಂಬರ್ ತಿಂಗಳು 25ನೇ ತಾರೀಕು ಶುಕ್ರವಾರ ಬೆಳಗ್ಗೆ ನಮ್ಮ ಉಪವಾಸದ 15ನೇ ದಿನ. ಕರ್ತನ ಪಾದ ಸಮೂಹದಲ್ಲಿ ಬಂದು ಕರ್ತನ ಸ್ತುತಿ ಮಾಡುವಂತೆ, ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು. ಹೌದು, ಯೆಹೋವ ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ. ಯೆಹೋವನು ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ ಎಂಬುದಾಗಿ ಹೇಳಿ ನಮ್ಮ ಕರ್ತನನ್ನು ನಾವು ಕೊಂಡಾಡೋಣ. ಆರೋಗ್ಯದಿಂದ, ಸಮಾಧಾನದಿಂದ, ಸಂತೋಷದಿಂದ ಒಂದೊಂದು ದಿನವೂ ನಮ್ಮನ್ನು ನಡೆಸುವ ದೇವರು, ಅನ್ನವೂ ವಸ್ತ್ರವೂ ಆಮೇನ್ ಮನೆಯೂ ಕೊಟ್ಟು ಕಾಯ್ದು ಕಾಪಾಡಿರುವ ದೇವರು. ಆಮೇನ್. ಆ ದೇವರಿಗೂ ಆಮೇನ್ ನಾವು ಆಗಿರುವ ಕಡೆ ಕರೆಗಳನ್ನು ಎತ್ತಿ ಹೃದಯವನ್ನು ತುಂಬೆ ಸ್ತೋತ್ರವನ್ನು ಸಲ್ಲಿಸೋಣ. ಹಲ್ಲೇಲೂಯ. ಆಮೇಲೆ 124ನೇ ಕೀರ್ತನದಲ್ಲಿ ಇಸ್ರಾಯೇಲ್ ಹೀಗೆ ಹೇಳುವುದೇನೆಂದರೆ, ಕರ್ತನು ನಮ್ಮ ಪಕ್ಷದಲ್ಲಿ ಇಲ್ಲದಿದ್ದರೆ, ಮನುಷ್ಯರು ನಮಗೆ ವಿರೋಧವಾಗಿ ಹೇಳುವಾಗ ಕರ್ತನು ನಮಗಿಲ್ಲದಿದ್ದರೆ ನಮ್ಮ ಮೇಲೆ ಅವರ ಕೋಪವು ಉರಿದು ಅವರು ನಮ್ಮನ್ನು ಜೀವಂತವಾಗಿ ನುಂಗುತ್ತಿದ್ದರು. ಆದರೆ ನೀರುಗಳು ನಮ್ಮನ್ನು ಮುಳುಗಿಸುತ್ತಿದ್ದರು. ಆದರೆ ನಮ್ಮನ್ನು ಅವರ ಹೆಲ್ಲುಗಳಿಗೆ ಭೇಟಿಯಾಗಿ ಕೊಡದೆ ಇದ್ದ ಕರ್ತನಿಗೆ ಸ್ತೋತ್ರವಾಗಲಿ. ಸ್ತೋತ್ರ. ದೇವರು ವೈರಿಗಳ ಕರದಿಂದ ನಮ್ಮನ್ನು ತಪ್ಪಿಸಿರುವುದಕ್ಕಾಗಿ, ಕಾಯ್ದು ಕಾಪಾಡಿದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆಯು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವದಿಸಲ್ಪಟ್ಟಿರುವ ಈ ಸಮಯದಲ್ಲಿ ದೇವರ ಪಾದ ಸಮೂಹದಲ್ಲಿ ನಾವೆಲ್ಲರೂ ಸೇರಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ, ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ದೇವರೇ, ಈ ಪ್ರಾರ್ಥನಾ ಶಬ್ದವನ್ನು ಕೇಳುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ನಿಮ್ಮ ಕೃಪೆಯಿಂದ ಅವರನ್ನು ತುಂಬಿಸು. ಆಮೇನ್. ಈ ದಿನವು ನೀವು ಉಂಟು ಮಾಡಿರುವ ದಿನ, ದುಃಖದಿಂದ, ಕಣ್ಣೀರಿನಿಂದ, ಕಷ್ಟದಿಂದ, ಆಮೇನ್, ಕಾಯಿಲೆಯಿಂದ ನಿಮ್ಮ ಜನರನ್ನು ಬಿಡಿಸು. ಯೇಸುವಿನ ಅಧಿಕಾರವಿರುವ ನಾಮದಲ್ಲಿ ಎಲ್ಲ ಸಾಲ ಭಾರಗಳು ನೀಗಲಿ, ದಾರಿಗಳು ಓಪನ್ ಆಗಲಿ, ಡೋರ್ಗಳು ಓಪನ್ ಆಗಲಿ, ಎಲ್ಲ ಮುಚ್ಚಲ್ಪಟ್ಟಿರುವ ದಾರಿಗಳು ಓಪನ್ ಆಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ಪ್ರಾರ್ಥನೆಯಲ್ಲಿ ದೊಡ್ಡ ಬಿಡುಗಡೆಗಳು ನಡೆಯಲಿ. ಆಮೇನ್. ಕೆಲಸದ ಜಾಗಗಳಲ್ಲಿ ಬಿಡುಗಡೆ ಉಂಟಾಗಲಿ. ಫೈನಾನ್ಷಿಯಲ್ ಕ್ರೈಸಿಸ್ಗಳು ನೀಗಲಿ, ಬಿಸಿನೆಸ್ಗಳು ಇಂಪ್ರೂವ್ಮೆಂಟ್ ಆಗಲಿ. ಆಮೇನ್. ಮಕ್ಕಳ ಜೀವನದಲ್ಲಿ ಅದ್ಭುತಕರವಾದ ಬಿಡುಗಡೆಯು ಇವತ್ತು ನಡೆಯುವಂತೆ ನಾವು ಪ್ರಾರ್ಥಿಸುತ್ತೇನೆ. ನನ್ನ ದೇವರೇ, ಪ್ರತ್ಯೇಕವಾಗಿ ಆಮೇನ್ ಕಾಯಿಲೆಯಿಂದ ಹಾಗೆ ಮಲಗಿಬಿಟ್ಟಿರುವ, ಆಮೇನ್ ಮಂಚದಲ್ಲಿ ಮಲಗಿಬಿಟ್ಟು ಎದ್ದೋಳಕ್ಕಾಗದೆ ಮಲಗಿಬಿಟ್ಟಿರುವ ಜನರು ಯೇಸುವಿನ ನಾಮದಲ್ಲಿ ಇವತ್ತು ಎದ್ದು ನಡೆಯುವಂತೆ ಪ್ರಾರ್ಥಿಸುತ್ತೇನೆ. ಪ್ಯಾರಲೈಸ್ ರೋಗಗಳು ಬಿಟ್ಟು ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ ಕರ್ತಾವೇ, ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಕೋವಿಡಕ್ಕೆ ವಿರುದ್ಧವಾಗಿ ಪ್ರಾರ್ಥನೆ ಮಾಡ್ತೇನೆ. ಸಮಾಧಾನವನ್ನು ಭೂಮಿಯಲ್ಲಿ ಉಂಟಾಗುವಂತೆ, ಕೋವಿಡಿನ ಕಾಯಿಲೆ ನೀಗಿ ಹೋಗುವುದಕ್ಕಾಗಿ ಪ್ರಾರ್ಥಿಸುತ್ತೇನೆ. ನನ್ನ ದೇವರೇ, ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ನಮ್ಮ ಉಪವಾಸದ 15ನೇ ದಿನ. ಆಮೇನ್. ಕರ್ತರು ನಮ್ಮೆಲ್ಲವರನ್ನ ಆಶೀರ್ವಾದ ಮಾಡಲಿ. ಅದೇ ಪ್ರಕಾರ ಮಿಡಿಲ್ ಈಸ್ಟಲ್ಲಿ ಆರಾಧನೆಗಳು ನಡೆಯುವ ದಿನ ಇವತ್ತು. ಎಲ್ಲರೂ ರೆಡಿಯಾಗಿ ಆರಾಧನೆಗಳಿಗೆ ಹೋಗಬೇಕು ಎಂಬುದಾಗಿ ಆಮಂತ್ರಣ ಮಾಡುತ್ತೇನೆ. ಪ್ರತ್ಯೇಕವಾಗಿ ಇವತ್ತು ದೇವರ ವಾಕ್ಯವನ್ನು ಓದುವುದಕ್ಕಾಗಿ ಲೂಕನವರ ಸುವಾರ್ತೆ 18 to 21 ಅಪೊಸ್ತಲ ಕೃತ್ಯಗಳು 20ನೇ ಅಧಿಕಾರ 2 ತಿಮೋಥಿ 1 to 4
ಪ್ರಕಟಣೆ ಗ್ರಂಥ 16ನೇ ಅಧಿಕಾರ. ಇಷ್ಟು ಅಧಿಕಾರಗಳು ನಾವು ಓದಬೇಕು. ಆಮೇಲೆ ದೇವರು ನಮ್ಮೆಲ್ಲವರನ್ನು ಆಶೀರ್ವಾದ ಮಾಡಲಿ. ಪ್ರಿಯರೇ, ಇವತ್ತಿನ ಚಿಂತಕ್ಕಾಗಿ 2 ಪೂರ್ವಕಾಲ ವೃತ್ತಾಂತ 20ನೇ ಅಧಿಕಾರ 15ನೇ ವಾಕ್ಯ. ಆಹ, ಅವನು ಯಹೂದದ ಸಮಸ್ತರೇ, ಯೆರೂಸಲೇಮಿನ ನಿವಾಸಿಗಳೇ, ಅರಸನಾದ ಯೆಹೋಷಾಫಾಟನೇ, ಕೇಳಿರಿ, ಕರ್ತನು ನಿಮಗೆ ಹೀಗೆ ಹೇಳುತ್ತಾನೆ, ಈ ಮಗಾ ಗುಂಪಿನ ನಿಮಿತ್ತ ನೀವು ಭಯಪಡಬೇಡರಿ, ಹೆದರಬೇಡರಿ. ಯಾಕೆಂದರೆ ಯುದ್ಧವು ನಿಮ್ಮದಲ್ಲ, ದೇವರದೇ. ಪ್ರೈಸ್ ದಿ ಲಾರ್ಡ್. ಇದು ಒಂದು ದೊಡ್ಡ ಜಯದ ಮಾತು. ಇಸ್ರಾಯೇಲಿನ ವಿರುದ್ಧವಾಗಿ ಅಮ್ಮೋನಿಯರು, ಮೋವಾಬ್ಯರು, ಯೆಬೂಸ್ಯರು ಗುಂಪಾಗಿ ಬಂದಾಗ, ಆಮೇನ್, ಅರಸನಾದ ಯೆಹೋಷಾಫಾಟನು ಭಯಪಟ್ಟು ದೇವರನ್ನು ಹುಡುಕುವುದಕ್ಕಾಗಿಯೂ ಪ್ರಾರ್ಥನೆ ಉಪವಾಸ ಮಾಡುವುದಕ್ಕಾಗಿಯೂ ತೀರ್ಮಾನ ತಗೊಂಡರು. ಅವರಾಗ ಆಮೇನ್ ದೇವರನ್ನು ಹುಡುಕಿಕೊಂಡು ಆಲಯದಲ್ಲಿ ಹೋಗಿ, ದೇವರೇ ನೀವೇ ಸಹಾಯ, ಆಶ್ರಯ ಎಂಬುದಾಗಿ ಹೇಳಿ ರಾಜನು ದೇವರ ಮುಂದೆ ತಗ್ಗಿಸಿದಾಗ, ದೇವರ ಆತ್ಮನು ಪ್ರವಾದಿ ಮೂಲಕವಾಗಿ ಅವರತ್ರ ಹೇಳಿರುವ ಮಾತೇನೆಂದರೆ, ಈ ದೊಡ್ಡ ಗುಂಪಿನ ವಿಷಯವಾಗಿ ನೀವು ಹೆದರಬೇಡರಿ, ಭಯಪಡಬೇಡರಿ. ಯಾಕೆಂದರೆ ಯುದ್ಧವು ನಿಮ್ಮದಲ್ಲ, ದೇವರದೇ. ದೇವರು ಯುದ್ಧ ಮಾಡುತ್ತಾರೆ ಎಂಬುದಾಗಿ. ಆ ದೊಡ್ಡ ಯುದ್ಧದಲ್ಲಿ ಯೆಹೋಷಾಫಾಟನು ದೇವರು ಆಮೇನ್ ಆರಾಧನೆಯಲ್ಲಿ ದೊಡ್ಡ ಜಯವನ್ನು ಕೊಟ್ಟರು. ಆಮೇನ್ ಯುದ್ಧರಣಾಂಗಣ ಮುಂದೆ ಸ್ತುತಿ ಸ್ತೋತ್ರಗಳಿಂದ ಯೆಹೋಷಾಫಾಟನು ಆ ಯುದ್ಧದಲ್ಲಿ ಗೆಲ್ಲುವುದು ನಾವು ಕಾಣಕ್ಕಾಗುತ್ತದೆ. ಇವತ್ತು ದೇವರ ಆತ್ಮನು ನಮ್ಮ ಹತ್ರ ಹೇಳುವುದೆಂದರೇನು, ಯುದ್ಧವು ನಮ್ಮದಲ್ಲ. ನಮ್ಮ ಜೀವನಕ್ಕೆ ವಿರುದ್ಧವಾಗಿ ನಿಲ್ಲುವ ಎಲ್ಲ ಯುದ್ಧಗಳು ದೇವರಿಗೆ ನಾವು ಇವತ್ತು ಒಪ್ಪಿಸಿ ಬಿಡೋಣ. ದೇವರಿಗೆ ಒಪ್ಪಿಸಿ ಬಿಡೋಣವ. ಕರ್ತನ ಕೈಯಲ್ಲಿ ಯುದ್ಧವು ಕೊಡೋಣವ. ಯುದ್ಧವು ಯಾವ ರೀತಿಯಲ್ಲಿ ಬರಲಿ, ಯುದ್ಧವು ರೋಗದ ರೀತಿಯಲ್ಲಿ ಬರಲಿ, ಯುದ್ಧವು ಅಂಧಕಾರ ಶಕ್ತಿಗಳ ರೂಪದಲ್ಲಿ ಬರಲಿ, ಯುದ್ಧವು ಆಮೇನ್ ಸಾಲಭಾರಗಳ ರೀತಿಯಲ್ಲಿ ಬರಲಿ, ಯುದ್ಧವು ಮನುಷ್ಯರ ಮುಖದಲ್ಲಿ ಬರಲಿ, ಆಮೇನ್ ಯಾವ ರೀತಿಯಲ್ಲಿಯೂ ನಿಮಗೆ ಯುದ್ಧ ಬಂದರೇನು, ಇವತ್ತು ಜೀವಂತನಾಗಿರುವ ನಮ್ಮ ದೇವರು ನಮಗೋಸ್ಕರ ಯುದ್ಧ ಮಾಡುವ ಆತನು. ಯುದ್ಧವು ನಮ್ಮದಲ್ಲ, ನಾವು ಯುದ್ಧವನ್ನು ಬಿಟ್ಟುಕೊಡ್ರಿ ಕರ್ತರ್ಕು. ದೇವರು ನಮಗಾಗಿ ಯುದ್ಧವನ್ನು ಮಾಡುತ್ತಾನೆ. ದೇವರದೇ ಯುದ್ಧ. ಆಮೇನ್. ಪ್ರಿಯ ದೇವರ ಮಗುವೆ, ಇವತ್ತು ಈ ಸಂದೇಶವನ್ನು ಕೇಳುವಾಗ ನಿಮ್ಮ ಜೀವನದಲ್ಲಿ ಆಮೇನ್ ಭಯದಿಂದ, ಆಮೇನ್ ದಿಗ್ಭ್ರಮಗೊಂಡು ಜೀವನವು ಇನ್ನು ಹೇಗೆ, ಮುಂದೆ ಹೋಗಕ್ಕೆ ಯಾವ ದಾರಿಯೂ ಇಲ್ಲ ಅಲ್ವಾ? ಕರ್ತನೇ ಸಹಾಯಕ್ಕಾಗಿ ಯಾರೂ ಇಲ್ಲ. ಭಯವು ಆವರಿಸಿಕೊಂಡಿದ್ದಾರೆ. ಜೀವನವು ಕಣ್ಣೀರಲ್ಲಿ ಬಿತ್ತಿದೆ. ಆಮೇನ್ ಎಂಬುದಾಗಿ ಹೇಳಿ ನೀವು ಕರ್ತನ ಕರದಲ್ಲಿ ಆಮೇನ್
ಕರ್ತನ ಮುಂದೆ ಇವತ್ತು ದೇವರು ಯಾರುವಿಲ್ವಲ್ಲ ಸಹಾಯಕ್ಕೆ ಎಂಬುದಾಗಿ ಹೇಳಿಕೊಂಡು ಮನಗುಂದಿದವರಾಗಿ ಕಾಣಪಟ್ಟರೆ ದೇವರ ಆತ್ಮನು ಇವತ್ತು ನಿಮ್ಮ ಹತ್ರ ಹೇಳುವುದೇನೆಂದರೆ ಯುದ್ಧವು ದೇವರು ತಗೊಳ್ಳುತ್ತಾರೆ. ಯುದ್ಧವು ದೇವರಿಂದ ಕಂಟ್ರೋಲ್ ಮಾಡುತ್ತಾರೆ. ಯುದ್ಧವು ದೇವರು ನಡೆಸುತ್ತಾರೆ. ಯುದ್ಧವು ದೇವರೇ. ಎಷ್ಟು ದೊಡ್ಡ ಸೈನ್ಯ, ವೈರಿಯು ಎಷ್ಟು ದೊಡ್ಡವನಾಗಲಿ, ಶತ್ರುವಿನ ಮುಂದೆ ಜಯ ಕೊಡುವ ದೇವರು. ಇಷ್ಟು ದಿನ ಆಮೇಲೆ ನಿಮ್ಮ ಮೇಲೆ ಭಾರವಾಕಿ, ರೋಗದಿಂದ ನಿಮ್ಮನ್ನು ಕಷ್ಟಪಡಿಸಿ, ಸಾಲಭಾರದಿಂದ ಜೀವನವನ್ನು ಸೋಲಿಸಿ ಸಾಕು ಎಂಬುದಾಗಿ ನೀವು ಮನಗುಂದಿ ಹೇಳಿ ಕಣ್ಣೀರಲ್ಲಿ ಬಿತ್ತಿರುವ ದೇವರ ಮಗುವೆ, ಪವಿತ್ರಾತ್ಮನು ಇವತ್ತು ನಿಮ್ಮ ಹತ್ರ ಹೇಳುವುದೇನೆಂದರೆ ಯುದ್ಧವು ನಿಮ್ಮದಲ್ಲ, ಯುದ್ಧವು ದೇವರದಾಗಿದೆ. ದೇವರು ನಿಮ್ಮ ವೈರಿಗಳನ್ನು ನ್ಯಾಯ ತೀರ್ಪು ಮಾಡುತ್ತಾರೆ. ದೇವರು ನಿಮ್ಮ ವೈರಿಗಳನ್ನು ಓಡಿಸಿ ಬಿಡುತ್ತಾರೆ. ದೇವರ ವಾಕ್ಯ ಹೇಳುತ್ತಾ ಇರುವುದು, ಒಂದು ದಾರಿಯಲ್ಲಿ ಬರುವ ಶತ್ರು 7 ದಾರಿಯಲ್ಲಿ ಓಡಿ ಹೋಗುತ್ತದೆ. ನಿಮಕ್ಕೆ ವಿರೋಧವಾಗಿ ಬರುವ ಯಾವ ಆಯುಧಗಳು ನಿಮಗೆ ಫಲಿಸುವುದಿಲ್ಲ. ಆಮೇಲೆ ವೈರಿಯು ನಿರಂತರವಾಗಿ ನಿಮ್ಮ ವಿರುದ್ಧವಾಗಿ ಆಮೇಲೆ ಎಯ್ಯುವ ಯಾವ ಅಸ್ತ್ರಾಣಗಳು ನಿಮ್ಮ ಮೇಲೆ ಫಲಿಸುವುದಿಲ್ಲ. ಯಾಕೆಂದರೆ ಆಮೇಲೆ ದೇವರು ಇವತ್ತು ಯುದ್ಧವು ಆಮೇಲೆ ತಗೊಂಡ್ಬಿಟ್ಟೆ, ಆಮೇಲೆ ಕಂಟ್ರೋಲ್ ಕರ್ತನ್ ತಗೊಂಡ್ಬಿಟ್ಟೆ. ಇವತ್ತು ನಿಶ್ಚಯವಾಗಿ ನಮ್ಮ ಜೀವನದಲ್ಲಿ ಕರ್ತನು ಒಂದು ಜಯ ಕೊಟ್ಟು ವೈರಿಯ ಮೇಲೆ ಒಂದು ಜಯ ಆಮೇಲೆ ಘೋಷ ಮಾಡುವಂತೆ ನಮ್ಮನ್ನು ಬಲಪಡಿಸುತ್ತಾರೆ. ನಾವು ಮನೆಯಲ್ಲಿ ಆಶೀರ್ವಾದ ಹೊಂದುತ್ತದೆ, ನಾವು ಫ್ಯಾಕ್ಟರಿಯಲ್ಲಿ ಆಶೀರ್ವಾದ ಹೊಂದುತ್ತದೆ, ನಾವು ಆಮೇಲೆ ಕಾಲೇಜಲ್ಲಿ ಆಶೀರ್ವಾದ ಹೊಂದುತ್ತದೆ, ನಾವು ಮಿನಿಸ್ಟ್ರಿಯಲ್ಲಿ ಆಶೀರ್ವಾದ ಹೊಂದುತ್ತದೆ, ನಾವು ಹೋಗುವ ಜಾಗದಲ್ಲಿ ಎಲ್ಲ ಜಯ ಹೊಂದುತ್ತದೆ. ಏಕೆಂದರೆ ನಮ್ಮ ಪರವಾಗಿ ಇವತ್ತು ಯುದ್ಧ ಮಾಡುವುದು ಯೆಹೋವ ದೇವರಾಗಿದೆ. ಕರ್ತನು ನಮಗಾಗಿ ಯುದ್ಧ ಮಾಡುವುದು. ಹೌದು, ಯೆಹೋಷಾಫಾತನಿಗೋಸ್ಕರವಾಗಿ, ಇಸ್ರಾಯೇಲಿನ ಜನರಿಗೋಸ್ಕರವಾಗಿ ಯುದ್ಧ ಮಾಡಿರುವ, ಜಯ ಕೊಡಿಸಿರುವ ದೇವರು ಇವತ್ತು ನಮಗಾಗಿ ಯುದ್ಧ ಮಾಡುತ್ತಾರೆ ಎಂಬುದಾಗಿ ದೇವರ ಆಲೋಚನೆ. ಅದರಿಂದ ಹೆದರಬೇಡ್ರಿ, ಅದರಿಂದ ಭಯಪಡಬೇಡ್ರಿ, ಭವಿಷ್ಯತ್ತನ್ನು ನೋಡಿ ಮನಕುಂದಿ ಹೋಗಬೇಡ್ರಿ, ಈಗ ನಡೆಯುವ ಸನ್ನಿವೇಶಗಳನ್ನು ನೋಡಿ ಆಮೇಲೆ ಬೇಜಾರು ಪಡಬೇಡ್ರಿ, ಮನ ಕುಂದಿ ಹೋಗಬೇಡ್ರಿ. ದೇವರು ನಿಮಗೆ ಜಯ ಕೊಡುತ್ತಾರೆ. ಆತನ ಆತ್ಮನು ನಿಮ್ಮಲ್ಲಿ ಇತ್ತು ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯ ಕೊಡುತ್ತಾರೆ. ನಿಮ್ಮ ಜಯವು ದೇವರದ ಜಯ, ನಿಮ್ಮ ಜಯವು ದೇವರ್ಕು ಮಹಿಮೆ, ನಿಮ್ಮ ಜಯವು ದೇವರ್ಕು ಸ್ತೋತ್ರವು ಉಂಟಾಗುವುದಕ್ಕಾಗಿ. ಆದ್ದರಿಂದ ದೇವರನ್ನು ಮಹಿಮೆಪಡಿಸಿಕೊಂಡು ಸ್ತುತಿ ಹೇಳಿಕೊಂಡು ಸಂತೋಷವಾಗಿ ಸಮಾಧಾನವಾಗಿ ಮುಂದುವರಿಸಿರಿ. ಯುದ್ಧವು ಯೆಹೋವನು ಮಾಡುತ್ತಾರೆ. ಈ ವಾಕ್ಯದಿಂದ ದೇವರು ನಮ್ಮೊಬ್ಬೊಬ್ಬರನ್ನು ಬಲಪಡಿಸಲಿ. God bless you. God bless you. God bless you. We are shining by the power of Holy Spirit.